ಪರಸ್ತ್ರೀಯೊಂದಿಗೆ ಪತಿ ಇದ್ದಂಥ ಸಂದರ್ಭದಲ್ಲಿ ಪತ್ನಿ ಕೈಗೆ ಲಾಕ್ ಆಗಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. PG ಒಂದರಲ್ಲಿ ಲಾಕ್ ಆಗಿರೋದು. ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಪತಿ ಲವಿ ಡವಿಯಲ್ಲಿ ಮುಳುಗಿದ್ದ. ಪ್ರೇಯಸ್ ಜೊತೆ ಪಲ್ಲಂಗದಲ್ಲಿದ್ದಾಗಲೇ ಪತಿರಾಯ ಲಾಕ್ ಆಗಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿಯ PG ಒಂದರಲ್ಲಿ ಗಂಡ ಸಿಕ್ಕಿಬಿದ್ದಿರೋದು. ಪತ್ನಿ ಕೊಟ್ಟಂಥ ದೂರಿನ ಮೇರೆಗೆ ಟೆಕ್ಕಿ ಪತಿ ಜಡ್ರಲಾ ಜಾಕೋಬ್ ಅರೆಸ್ಟ್ ಆಗಿದ್ದಾನೆ. ಕಳೆದ 2 ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಲ್ಲಿ ವಾಸ ಆಗಿದ್ದ. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ತನ್ನ ಕೆಲಸವನ್ನು ಗಂಡನಿಗೆ ಬಿಟ್ಕೊಟ್ಟಿದ್ದು. ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಿದ್ದ ತನ್ನ ಕೆಲಸವನ್ನು ಪತಿಗೆ ಬಿಟ್ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಈತ ಮಾಡಿದ್ದು ನೋಡಿ ಬೇರೆ. My name is Navya. I hail from Andhra Pradesh. So I have come to Bangalore here yesterday after knowing that my husband is in illegal relationship with a girl. So after knowing that he is living in a co-living PG with her, I have after 9 or 10 o'clock I have reached out to SP sir, Kasi sir. So where he listened to all the evidence. I mean, they have listened to all the evidences and I've shown them. From where this has moved to Srinivasa Gowda sir. Both have really helped me with their support. I have filed an FIR. From where after filing an FIR, today morning we have got them. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಏನು DCRE ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, ಆತನ ಬಂಧನ ಕೂಡ ಆಗಿದೆ. ಇಲ್ಲಿ ಬಂಧನ ಆಗಿರುವಂಥದ್ದು ಅದೆಲ್ಲವೂ ಕೂಡ ಅವರ ಒಂದು ವೈಯಕ್ತಿಕ ಅಂತ ಅನಿಸ್ಕೊಳ್ಳುತ್ತೆ. ಈಗ ಸದ್ಯದ ಮಟ್ಟಿಗೆ ತನ್ನ ಮೇಲೆ ಒಂದು ರೀತಿಯಾದಂತಹ, ಅಂದ್ರೆ ತನ್ನನ್ನ ಕೀಳು ಭಾಷೆಯಲ್ಲಿ ಮತ್ತೆ ತನ್ನ ಜಾತಿಯ ಬಗ್ಗೆ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಮತ್ತೆ ಜಾತಿಯನ್ನ ಕೀಳು ಮಟ್ಟದಲ್ಲಿ ನೋಡಿದ್ದಾನೆ ಅನ್ನುವಂತಹ ಒಂದು ವಿಚಾರವಾಗಿ ಪತ್ನಿ ಏನು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಈಗ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ನಾನ್ ಬೇಲೇಬಲ್ ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಆತನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ PGಯಲ್ಲಿ ತನ್ನ ಪ್ರೇಯಸಿಯ ಜೊತೆ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಖಾಸಗಿ ಕ್ಷಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪತ್ನಿ ಏಕಾಏಕಿ ಒಳಗಡೆ ಹೋಗ್ತಾಳೆ. ಆಗ ರೆಡ್ ಹ್ಯಾಂಡ್ ಆಗಿ ಸಿಗ್ತಾಳೆ. ಈ ಸಂದರ್ಭದಲ್ಲಿ ಅವಳು ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಪತ್ನಿ ಬೇರೆಯವರ ಜೊತೆ ಇದ್ದಂತಹ ದೃಶ್ಯಗಳು, ಅಂದರೆ ಆರೋಪ ಏನಿದ್ದಾನೆ ಸಾಕಷ್ಟು ರೆಕಾರ್ಡ್ ಮಾಡಿ ನಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತಹ ಒಂದು ಕೆಲಸಗಳು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ PGಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು, ಅಂದ್ರೆ ಬೇರೆ ಯಾರನ್ನೂ ಕೂಡ ಒಳಗಡೆ ಅಲೌ ಮಾಡೋದಿಲ್ಲ. ಲೇಡೀಸ್ PG ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಆತ ಒಳಗಡೆ ಬಂದಿದ್ದಾನೆ, ಯಾರನ್ನು ಸಣ್ಣ ತಪ್ಪಿಸಿ ಒಳಗಡೆ ಬಂದಿದ್ದ ಅಥವಾ ಗೊತ್ತಿದ್ದು ಅಂದ್ರೆ ಅಲ್ಲಿದ್ದಂತಹ ವಾರ್ಡನ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಗೊತ್ತಿದ್ದು ಈ ರೀತಿಯಾದಂತಹ ಒಂದು ಕೆಲಸಗಳು ನಡೆದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ DCRE ಅನ್ನುವಂತಹ ಒಂದು ಹೊಸದಾಗಿ ಈಗಾಗಲೇ ಶುರು ಮಾಡ್ಕೊಂಡಿರುವಂಥದ್ದು ಅದೇ ಜಾತಿ ಅಟ್ರಾಸಿಟಿ ಆಗಿರಬಹುದು, ಜಾತಿ ನಿಂದನೆದ ಕೇಸ್ಗಳನ್ನ ಈ ಒಂದು ಠಾಣೆ ಹ್ಯಾಂಡಲ್ ಮಾಡುತ್ತೆ. ಹೀಗಾಗಿ ಸಪರೇಟ್ ಆಗಿ ಅದಕ್ಕೆ ಒಂದು ದೂರನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈ ಸಂಬಂಧ, ಅಂದ್ರೆ ಅಟ್ರಾಸಿಟಿ ಸಂಬಂಧವಾಗಿ ಪತಿಯನ್ನ ಈಗಾಗಲೇ ಅರೆಸ್ಟ್ ಅನ್ನ ಮಾಡಲಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪರಸ್ತ್ರೀಯೊಂದಿಗೆ ಪತಿ ಇದ್ದಂಥ ಸಂದರ್ಭದಲ್ಲಿ ಪತ್ನಿ ಕೈಗೆ ಲಾಕ್ ಆಗಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. PG ಒಂದರಲ್ಲಿ ಲಾಕ್ ಆಗಿರೋದು. ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಪತಿ ಲವಿ ಡವಿಯಲ್ಲಿ ಮುಳುಗಿದ್ದ. ಪ್ರೇಯಸ್ ಜೊತೆ ಪಲ್ಲಂಗದಲ್ಲಿದ್ದಾಗಲೇ ಪತಿರಾಯ ಲಾಕ್ ಆಗಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿಯ PG ಒಂದರಲ್ಲಿ ಗಂಡ ಸಿಕ್ಕಿಬಿದ್ದಿರೋದು. ಪತ್ನಿ ಕೊಟ್ಟಂಥ ದೂರಿನ ಮೇರೆಗೆ ಟೆಕ್ಕಿ ಪತಿ ಜಡ್ರಲಾ ಜಾಕೋಬ್ ಅರೆಸ್ಟ್ ಆಗಿದ್ದಾನೆ. ಕಳೆದ 2 ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಲ್ಲಿ ವಾಸ ಆಗಿದ್ದ. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ತನ್ನ ಕೆಲಸವನ್ನು ಗಂಡನಿಗೆ ಬಿಟ್ಕೊಟ್ಟಿದ್ದು. ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಿದ್ದ ತನ್ನ ಕೆಲಸವನ್ನು ಪತಿಗೆ ಬಿಟ್ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಈತ ಮಾಡಿದ್ದು ನೋಡಿ ಬೇರೆ.
My name is Navya. I hail from Andhra Pradesh. So I have come to Bangalore here yesterday after knowing that my husband is in illegal relationship with a girl. So what after knowing that he is living in a co-living PG with her, I have after 9 or 10 o'clock I have reached out to SP sir, Kasi sir, so where he listened to all the evidence. I mean, I have they have listened to all the evidences and I've shown them from where this has moved to Srinivasa Gowda sir. Both have really helped me with their support. I have filed an FIR from where after filing an FIR today morning we have caught them. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಏನು DCRE ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, ಆತನ ಬಂಧನ ಕೂಡ ಆಗಿದೆ. ಇಲ್ಲಿ ಬಂಧನವಾಗಿರುವಂತದ್ದು ಅದೆಲ್ಲವೂ ಕೂಡ ಅವರ ಒಂದು ವೈಯಕ್ತಿಕ ಅಂತ ಅನಿಸ್ಕೊಳ್ಳುತ್ತೆ. ಈಗ ಸದ್ಯದ ಮಟ್ಟಿಗೆ ತನ್ನ ಮೇಲೆ ಒಂದು ರೀತಿಯಾದಂತಹ ಅಂದ್ರೆ ತನ್ನನ್ನ ಕೀಳು ಭಾಷೆಯಲ್ಲಿ ಮತ್ತೆ ತನ್ನ ಜಾತಿಯ ಬಗ್ಗೆ ಆತ ಅವಶ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಮತ್ತೆ ಜಾತಿಯನ್ನ ಕೀಳು ಮಟ್ಟದಲ್ಲಿ ನೋಡಿದ್ದಾನೆ ಅನ್ನುವಂತಹ ಒಂದು ವಿಚಾರವಾಗಿ ಪತ್ನಿ ಏನು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಈಗ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ಹೀಗಾಗಿ ನಾನ್ ಬೇಲಬಲ್ ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಆತನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ PGಯಲ್ಲಿ ತನ್ನ ಪ್ರೇಯಸಿಯ ಜೊತೆ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಖಾಸಗಿ ಕ್ಷಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪತ್ನಿ ಏಕಾಏಕಿ ಒಳಗಡೆ ಹೋಗ್ತಾಳೆ. ಆಗ ರೆಡ್ ಹ್ಯಾಂಡ್ ಆಗಿ ಸಿಗ್ತಾಳೆ. ಈ ಸಂದರ್ಭದಲ್ಲಿ ಅವಳು ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಪತ್ನಿ ಬೇರೆಯವರ ಜೊತೆ ಇದ್ದಂತಹ ದೃಶ್ಯಗಳು, ಅಂದರೆ ಆರೋಪ ಏನಿದ್ದಾನೆ ಸಾಕಷ್ಟು ರೆಕಾರ್ಡ್ ಮಾಡಿ ನಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತಹ ಒಂದು ಕೆಲಸಗಳು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ PGಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಅಂದ್ರೆ ಬೇರೆ ಯಾರನ್ನೂ ಕೂಡ ಒಳಗಡೆ ಅಲೌ ಮಾಡೋದಿಲ್ಲ. ಲೇಡೀಸ್ PG ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಆತ ಒಳಗಡೆ ಬಂದಿದ್ದಾನೆ, ಯಾರನ್ನು ಕಣ್ಣು ತಪ್ಪಿಸಿ ಒಳಗಡೆ ಬಂದಿದ್ದ ಅಥವಾ ಗೊತ್ತಿದ್ದು ಅಂದ್ರೆ ಅಲ್ಲಿದ್ದಂತಹ ವಾರ್ಡನ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಗೊತ್ತಿದ್ದು ಈ ರೀತಿಯಾದಂತಹ ಒಂದು ಕೆಲಸಗಳು ನಡೆದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ DCRE ಅನ್ನುವಂತಹ ಒಂದು ಹೊಸದಾಗಿ ಈಗಾಗಲೇ ಶುರು ಮಾಡ್ಕೊಂಡಿರುವಂತದ್ದು ಅದೇ ಜಾತಿ ಅಟ್ರಾಸಿಟಿ ಆಗಿರಬಹುದು, ಜಾತಿ ನಿಂದನೆದ ಕೇಸ್ಗಳನ್ನ ಈ ಒಂದು ಠಾಣೆ ಹ್ಯಾಂಡಲ್ ಮಾಡುತ್ತೆ. ಹೀಗಾಗಿ ಸಪರೇಟ್ ಆಗಿ ಅದಕ್ಕೆ ಒಂದು ದೂರನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈ ಸಂಬಂಧ ಅಂದ್ರೆ ಅಟ್ರಾಸಿಟಿ ಸಂಬಂಧವಾಗಿ ಪತಿಯನ್ನ ಈಗಾಗಲೇ ಅರೆಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.